ಇದೇ ತಿಂಗಳು ಸ್ಯಾಂಡಲ್ವುಡ್ಗೆ ಜವಾರಿ ಹುಡುಗನ ಎಂಟ್ರಿ ಆಗ್ತಾ ಇದೆ. ಸೊ ಆ ಜವಾರಿ ಹುಡುಗನ್ ಇನ್ಯಾರು ಅಲ್ಲ, ರೋಹಿತ್ ನಮ್ಮ ಜೊತೆ ಇದ್ದಾರೆ. ರಕ್ತಾಕ್ಷನಾಗಿ ಅವರು ಬಿಗ್ ಸ್ಕ್ರೀನ್ಗೆ ಬರ್ತಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಹಾಯ್ ರೋಹಿತ್, ಹೇಗಿದ್ದೀರಾ? ಈಗ ತಾನೇ ಟ್ರೈಲರ್ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ರೋಹಿತ್ ಅವ್ರಿಗೆ ಏನಾದರೂ ಲೈಫಲ್ಲಿ ನಂಬಿಕೆ ಮೋಸ ಏನಾದರೂ ಆಗಿದೆಯಾ ಅಂತ. ರೋಹಿತ್ಗೆ ಅನ್ನೋಕ್ಕಿಂತ ಮೊದಲು ಇದು ಎಲ್ಲರ ಜೀವನದಲ್ಲೂ ಒಂದು ಮೋಸ ಅನ್ನೋದು ನಡೆಯೋದೇ ನಂಬಿಕೆಯಿಂದ ಅಂತಂದೇಳಿ ನಮ್ಮ ಕಥೆನೂ ಹಂಗೆ ಇದೆ. ನಾವು ಹೇಳ್ದಂಗೆ ಜಾಸ್ತಿ ಬಿಟ್ಕೊಡಲ್ಲ ಕಥೆನ. ಇದೊಂದು ಎಲ್ಲರ ಜೀವನದಲ್ಲೇ ನಾವು ಕೇಳ್ಬೋದಲ್ವ, ಹೇಳ್ತಾರೆ ನಾನು ಮೋಸ ಹೋಗ್ಬಿಟ್ಟೆ ಅಂತಂದೇಳಿ. ಬಟ್ ಅದಕ್ಕೆ ಕಾರಣ ಏನಾಗಿರುತ್ತೆ, ಅತಿಯಾದ ನಂಬಿಕೆ ಅಂತ. ಸೊ ಅದೇ ಒಂದು ನನ್ನ ಲೈಫಲ್ಲಿ ಮೋಸ ನಂಬಿಕೆ ಅನ್ನೋದೆಲ್ಲ ಎಲ್ಲರ ಲೈಫಲ್ಲೂ ಕಾಮನ್, ನಾವೇನು ಸ್ಪೆಷಲ್ ಅಲ್ಲ. ಸೊ ಅದು ಬಹಳ ಘಟ್ಟಗಳಲ್ಲಿ ನಡೆದಿದೆ. ಬಟ್ ನಾನೇನಂದರೆ ಪಾಸಿಟಿವ್ ವ್ಯಕ್ತಿ. ಯಾವಾಗಲೂ ನಾನು ಯಾವುದು ಪಾಸಿಟಿವ್ ಇದೆ, ಏನು ನಾನು ಅದರಿಂದ ಕಲಿಬೋದು ಅಂತ ನೋಡ್ತೀನಿ. ಸೊ ಅದ್ರ ಟುವರ್ಡ್ಸ್ ಹೋಗೋಣ. ಸೊ ಬರೀ ಪಾಸಿಟಿವ್ ಬಗ್ಗೆ ಮಾತಾಡೋಣ. ನಾನು ಟ್ರೈಲರ್ ನೋಡಿದಾಗ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಅನಿಸುತ್ತೆ. ಆ ರೀತಿ ಈ ಸಿನಿಮಾನ ಹೇಗೆ ಏನು ಅಂತ. ಹೌದು, ಇದೊಂದು ಥ್ರಿಲ್ಲರ್ ಆ್ಯಕ್ಷನ್ ಮೂವಿ. ನಾನು ಮೊದಲೇ ಹೇಳ್ದಂಗೆ ಇದೊಂದು ನಾನ್ ಲೀನಿಯರ್ ಥ್ರಿಲ್ಲರ್. ಅಂದರೆ ಇದರಲ್ಲಿ ನಾವು ಬಹಳಷ್ಟು ಬೇರೆ ಜಾನರ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಕತೆ ಏನಿದೆ ಬಿಟ್ಕೊಟ್ಟಿಲ್ಲ ಎಲ್ಲೂ ನಾವು. ಸಿನಿಮಾ ಪ್ರೇಕ್ಷಕರಿಗೂ ಕೂಡ ನೆಕ್ಸ್ಟ್ ಏನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಯಾರೂ ಈಸಿಯಾಗಿ ಗೆಸ್ ಮಾಡೋಕ್ಕೆ ಮಾತ್ರ ಆಗಲ್ಲ. ಆ್ಯಂಡ್ ಇದು ನಾನ್ ಲೀನಿಯರ್ ಕತೆ, ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ಕತೆ. ಸೊ ಆ್ಯಂಡ್ ಫಾಸ್ಟ್ ಸ್ಪೀಡ್ ಕೂಡ ಹಂಗೆ ಇದೆ. ಸೊ ನಾವು ಬೇರೆ ಬೇರೆ ಒಂದು ಇಮೋಷನ್ಗಳನ್ನ ಮಿಕ್ಸ್ ಮಾಡಿ ಇದನ್ನು ಡಿಲೇನ ಕೊಟ್ಟಿಲ್ಲ. ಯಾವುದೇ ಶಾರ್ಟ್ಗಾಯಿತು, ಯಾವುದೇ ಸೀನ್ಗಾಯಿತು ನಾವು ಡಿಲೇನ ಕೊಟ್ಟಿಲ್ಲ. ಹಂಗಾಗಿ ಇದೊಂದು ಮನೋರಂಜನಾತ್ಮಕ ಸಿನಿಮಾ. ಥ್ರಿಲ್ಲರ್ ಲವರ್ಗೆ, ಆ್ಯಕ್ಷನ್ ಲವರ್ಗೆ ಇದೊಂದು ಮಸ್ಟ್ ವಾಚ್ ಸಿನಿಮಾ. ರಕ್ತಾಕ್ಷ ಅಂತ ಅಂದ್ರೇ ಗೊತ್ತಾಗುತ್ತೆ. ಅಂದರೆ ರಕ್ತ ಬೀಜಾಸುರ ಅದೆಲ್ಲ ನಾವು ನೇಮ್ ಕೇಳಿರುವಂಥದ್ದು. ಅಂದರೆ ಪುರಾಣ ಕಥೆಗಳನ್ನ ಕೇಳ್ಕೊಂಡೇ ಬಂದಿದ್ದೀವಿ. ವಜ್ರವನ್ನು ವಜ್ರದಿಂದನೇ ಕೊಯ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಟ್ಯಾಗ್ಲೈನ್ ನೋಡಿದಾಗ ಈವಿಲ್ ಓನ್ಲಿ ಕ್ಯಾನ್ ಕಿಲ್ ಈವಿಲ್ ಅಂತ ಇದೆ. ಸೊ ಒಂದು ಏನಾದರೂ ನೆಗೆಟಿವಿಟಿನ ಕಿಲ್ ಮಾಡಬೇಕು ಅಂದರೆ ನೆಗೆಟಿವಿಟಿನೇ ಇಂದನೇ ಸಾಧ್ಯ ಅನ್ನೋ ಟೈಪಲ್ಲಿ ಇರುವಂಥದ್ದು. ಸೊ ಏನಿದ್ರ ಅರ್ಥ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಈ ಸಿನಿಮಾದಲ್ಲಿ ಕೆಟ್ಟವನ್ನ ಕಾಣಿಸ್ಕೊಂಡು ಕೆಟ್ಟವರನ್ನು ತುಳಿಯುವಂಥ ಪಾತ್ರನ ಏನು ಹೇಗೆ ಅಂತ, ಬಿಕಾಸ್ ಆ ಟೈಟಲ್ ಅರ್ಥ ಕೊಡ್ತೀರಾ. ನೀವು ಹೇಳಿದ್ರಿ ಮ್ಯಾಮ್, ಈ ಒಂದು ಲೈನ್ ಏನಿದೆಲ್ಲ, ಓನ್ಲಿ ಈವಿಲ್ ಕ್ಯಾನ್ ಪನಿಷ್ ಈವಿಲ್ ಅನ್ನೋದು, ಇದೊಂದು ಇಂಗ್ಲೀಷ್ ಲೈನ್ ಆದರೂ ಶ್ರೀಕೃಷ್ಣ ಅವರ ಒಂದು ಇನ್ನೊಂದು ಲೈನ್ ನನಗೆ ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಅದರಿಂದ ಅವ್ರು ಹೇಳಿದರು, ಯಾವಾಗ ಅಧರ್ಮ ತಾಂಡವವಾಡುತ್ತೋ ಆವಾಗ ನಾನು ಜನ್ಮ ಎತ್ತಿ ಬರ್ತೀನಿ ಅಂತಂದೇಳಿ. ಅಧರ್ಮವನ್ನು ನಿವಾರಿಸೋಕ್ಕೋಸ್ಕರ ಅವರು ಜನ್ಮ ತಾಳ್ತೀನಿ ಬೇರೆ ಬೇರೆ ರೂಪದಲ್ಲಿ ಅಂತ ಹೇಳಿದ್ರು. ಸೊ ಅದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ನನ್ನ ಪ್ರಕಾರ ಇಲ್ಲಿ ಒಳ್ಳೆಯದು ಅಂತ ಯಾವುದೂ ಇಲ್ಲ. ಯಾಕಂದರೆ ಈಗ ಒಬ್ಬನ್ನ ದುಷ್ಟ ಸಂಹಾರಕ್ಕೆ ಅಸ್ತ್ರ ಎತ್ಕೋಬೇಕಂದಾಗ ಅವನು ಅದೇ ಕ್ಷಣದಲ್ಲಿ ಅವರು ಬೇರೆ ಒಂದು ಕೆಟ್ಟ ಕೃತ್ಯ ಮಾಡ್ತಾರೆ ಅಂತ. ಸೊ ಇನ್ನೊಂದೇನೆಂದರೆ, ತೀರಾ ಒಳ್ಳೆಯವರಾದರೆ ಈ ಒಂದು ದುಷ್ಟರ ಸಂಹಾರ ಸಾಧ್ಯ ಆಗೋದಿಲ್ಲ ಅವರಿಂದ. ಸೊ ಅದಕ್ಕೋಸ್ಕರ ಆ ಅಸ್ತ್ರವನ್ನು ತಗೊಳ್ಳೇಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಓನ್ಲಿ ಈವಿಲ್ ಕ್ಯಾನ್ ಪನಿಷ್ ಈವಿಲ್ ಅಂತ. ಡೆಫಿನೆಟ್ಲಿ ಇದರಲ್ಲಿ ಈ ಕ್ಯಾರೆಕ್ಟರ್, ರಕ್ತಾಕ್ಷ ಕ್ಯಾರೆಕ್ಟರ್ ಮಲ್ಟಿ ಶೇಡ್ ಪ್ಲೇ ಆಗ್ತಾಯಿದೆ. ಅದ್ರ ಜೊತೆಗೆ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಮಲ್ಟಿ ಶೇಡ್ ಪ್ಲೇ ಆಗ್ತಾಯಿದೆ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅನ್ನೋದು ಲಾಸ್ಟ್ 5 ನಿಮಿಷದವರೆಗೂ ಗೊತ್ತಾಗಲ್ಲ. ಈಗ ಚಿತ್ರರಂಗಕ್ಕೆ ಯಾರಾದರೂ ಒಬ್ಬ ಹೀರೋ ಎಂಟ್ರಿ ಆಗ್ತಿದ್ದಾರೆ ಅಂದಾಗ ಎಲ್ಲರೂ ಕೇಳೋದೇನು, ಯಾವ ಥರ ಪ್ರಿಪೇರ್ ಆಗಿದ್ದೀರಾ, ಏನೆಲ್ಲ ಕಲ್ತಿದ್ದೀರಾ, ಆ್ಯಕ್ಟಿಂಗ್ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ಫೈಟ್ ಬರುತ್ತಾ, ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಬಟ್ ನಾನೀಗ ಅದನ್ನು ಕೇಳಲ್ಲ, ಓಕೆನಾ. ಯಾಕಂದರೆ ಈಗಿನ ಪರಿಸ್ಥಿತಿನಿಂದ ನಾವು ಕಲಿಬೇಕಾಗಿರೋದು ಸಾಕಷ್ಟಿದೆ. ಯಾಕಂದರೆ ಥಿಯೇಟರ್ಗೆ ಜನ ಬರ್ತಾಯಿಲ್ಲ. ಹೀಗಾಗಿ ಹೊಸೊಬ್ಬರನ್ನು ಅವರು ಸ್ವೀಕಾರ ಮಾಡೋದು ತುಂಬಾ ಟಫ್ ಇರುತ್ತೆ. ಜೊತೆಗೆ ರೀಚ್ ಆಗೋದು ಕೂಡ ತುಂಬ ಕಷ್ಟ ಇರುತ್ತೆ. ಸೊ ನೀವು ಅದಕ್ಕೆ ಯಾವ ರೀತಿ ಸಿದ್ಧರಾಗಿದ್ದೀರಾ ಅಂತ ನನ್ನ ಪ್ರಶ್ನೆ. ಸೊ ನೀವೊಂದು ಒಳ್ಳೆಯ ಅರ್ಥಪೂರ್ಣವಾದ ಒಂದು ಕ್ವೆಶನ್ ಕೂಡ ಕೇಳಿದ್ರಿ ಮ್ಯಾಮ್. ಯಾಕಂದರೆ ಹೌದು, ಈಗಿನ ಸಿಚುವೇಶನ್ ಹಂಗಿದೆ. ಆದರೆ ನಾನು ಎರಡೇ ಮಾತು ಹೇಳ್ತೀನಿ ಇದರಲ್ಲಿ. ಒಂದು, ನಾವು ಹೇಗೆ ಜನರಿಗೆ ನಮ್ಮ ಸಿನಿಮಾ ಬಗ್ಗೆ ತಲುಪಿಸ್ತೀವಿ, ಅದು ಒಂದು. ಆ್ಯಂಡ್ ಎರಡನೇದೇನಂತಂದರೆ, ನಿಜವಾದ ಕಲೆಗೆ ಕನ್ನಡ ಜನತೆ ಎಂದೂ ಕೈ ಬಿಟ್ಟಿಲ್ಲ. ಸೊ ಏನಂತೀನಿ, ನಾನು ಪ್ರಮೋಷನ್ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ಲಾನ್ನ ಮಾಡ್ಕೊಂಡಿದ್ದೀವಿ. ನಾನು ಜನರನ್ನೇ ಡೈರೆಕ್ಟಾಗಿ ಭೇಟಿಯಾಗಿ ಅವ್ರ ಜೊತೆಗೆ ನಾನು ರಕ್ತಾಕ್ಷನ ಸೆಲೆಬ್ರೇಟ್ ಮಾಡ್ತೀನಿ. ಅವ್ರಿಗೆ ನಮ್ಮ ಸಿನಿಮಾದ ತುಣುಕುಗಳನ್ನು ತೋರಿಸ್ತೀನಿ. ನನ್ನ ಬಗ್ಗೆ ನಾನು ಅವ್ರಿಗೆ ಹೇಳ್ತೀನಿ, ಸಿನಿಮಾದ ಬಗ್ಗೆ ಅವ್ರಿಗೆ ಹೇಳ್ತೀನಿ. ಆಮೇಲೆ ಆ ಒಂದು ನಂಬಿಕೆ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಏನೇ ಅವರು ರಿಸಲ್ಟ್ ಕೊಟ್ಟರು ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ. ಹೌದು ಮ್ಯಾಮ್, ಇದನ್ನು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಂದ ದಿವಸನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಯಾಕಂದರೆ ಇಲ್ಲಿ ನಾವು
ಯಾವುದನ್ನು ನಂಬೋಕ್ಕಾಗಲ್ಲ. ಇನ್ನೊಂದೇನಿದೆ, ನನ್ನ ಒಂದು ಚಿಕ್ಕ ನಂಬಿಕೆ ಏನಂದರೆ ಒಳ್ಳೆ ಕಲೆಯನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭು ಎಂದು ಕೈಬಿಟ್ಟಿಲ್ಲ. ಸೊ ಆ ನಂಬಿಕೆ ಮೇಲೆ ನಾನಿದ್ದೀನಿ, ನನ್ನ ವಿಚಾರಗಳನ್ನ ಅವ್ರಿಗೆ ತಿಳಿಸ್ತೀನಿ. ಆಮೇಲೆ ಸೋಲು ಗೆಲುವು ಸಾಮಾನ್ಯ, ಎಲ್ಲ ಆಟಗಳಲ್ಲೂ ಸೋಲು ಗೆಲುವು ಇರುತ್ತೆ. ಸೊ ಇದು ಒಂದು ನನ್ನ ಘಟ್ಟ. ಇಲ್ಲಿವರೆಗೂ ನಾನು ಸೋತಿದ್ದೇನೆ, ಗೆದ್ದಿದ್ದೇನೆ, ಇದು ಒಂದು ಅಂತ ತೊಗೊತೀನಿ ಅಷ್ಟೇ. ಈಗಿನ ವಿದ್ಯಮಾನಗಳ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ದರ್ಶನ್ ಸರ್ ವಿಷಯ ಆದಾಗಿಂದ ಅಫ್ಕೋರ್ಸ್ ನಿಮ್ಮಂಥ ಹೊಸಬರಿಗೆ ಅವರು ಸ್ಫೂರ್ತಿ. ಯಾಕಂದರೆ ಎಲ್ಲರೂ ಬರೋದು ನಾವು ಒಂದು ರೀತಿ ಡಿ ಬಾಸ್ ಥರ ಅಭಿಮಾನಿಗಳನ್ನ ಗಳಿಸ್ಬೇಕು ಸ್ಯಾಂಡಲ್ವುಡ್ನಲ್ಲಿ ಅಂತಲೇ ಬಂದಿರ್ತಾರೆ. ಆಸೆನೂ ಕೂಡ ಇಟ್ಕೊಂಡಿರ್ತಾರೆ, ಕನಸು ಕಟ್ಕೊಂಡಿರ್ತಾರೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಹಳಷ್ಟು ಸುದ್ದಿಗಳಾಗಲೇ ಹೊರಗೆ ಹೋಗ್ತಾ ಇದೆ. ನಾನು ಹೇಳೋದು ಒಂದೇ ಮಾತು. ಐ ಥಿಂಕ್ ಈಗ ಕರ್ನಾಟಕದ ಅತ್ಯುನ್ನತ ಜಡ್ಜ್ ಅವರು ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಈ ಕೇಸ್ ನಡೀತಾ ಇದೆ. ಸೊ ಐ ಥಿಂಕ್ ನಾವು ಯಾವುದೇ ವಿಷಯನ ಕನ್ಕ್ಲೂಡ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ವೇಟ್ ಮಾಡೋಣ, ನೋಡೋಣ. ಒಂದು ಒಳ್ಳೆಯ ಒಂದು ಯಾವುದೇ ರೀತಿಯಿಂದಾದರೂ ಪ್ರಕ್ರಿಯೆ ಆಗಲಿ, ಎಲ್ಲದಕ್ಕೂ ಸಿದ್ಧರಾಗೋಣ. ಈಗ ದರ್ಶನ್ ಅವರು ಬೇರೆಯವರಲ್ಲ, ಅವರು ನಮ್ಮವರೇ, ನಮ್ಮ ಇಂಡಸ್ಟ್ರಿಯವರೇ. ನಮ್ಮ ಇಂಡಸ್ಟ್ರಿಗೆ ಅವರ ಕೊಡುಗೆನೂ ಭಾಳ ಇದೆ. ಅವ್ರ ವ್ಯಕ್ತಿತ್ವದ ಬಗ್ಗೆನೂ ಬಹಳಷ್ಟು ಚರ್ಚೆಗಳಿದ್ದಾವೆ. ಬಹಳಷ್ಟು ಜನರಿಗೆ ಬಹಳಷ್ಟು ಸಹಾಯನೂ ಮಾಡಿದ್ದಾರೆ, ಬಹಳಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಅನ್ಫಾರ್ಚುನೇಟ್ ಸಿಚುವೇಷನಿಂದ ಅದೆಲ್ಲದನ್ನು ಮರೆಯೋದು ತಪ್ಪು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಒಂದು ನ್ಯಾಯ ಸಿಗುತ್ತೆ, ಫ್ಯಾಮಿಲಿಗೂ ನ್ಯಾಯ ಸಿಗುತ್ತೆ. ಆದರೆ ಅದನ್ನು ನಾವು ಕನ್ಕ್ಲೂಡ್ ಮಾಡಿದರೆ ಸರಿ ಇರಲ್ಲ. ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ನಮ್ಮ ಆನರೇಬಲ್ ಜಡ್ಜ್ ಇದ್ದಾರೆ, ಅವರಿದ್ದಾರೆ, ಆ್ಯಂಡ್ ವಕೀಲರಿದ್ದಾರೆ ಕೋರ್ಟ್ನ ಆ ಕೇಸ್ನ ನೋಡ್ಕೊಳ್ಳೋಕ್ಕೆ. ಸೊ ಅಲ್ಲಿವರೆಗೂ ನಾವು ಜಸ್ಟ್ ಏನಂದರೆ ಒಂದು ಒಳ್ಳೆಯ ವಿಚಾರಗಳಿಗೆ ವೇಟ್ ಮಾಡೋಣ, ಅಷ್ಟೇ ಹೇಳ್ತೀನಿ ಮ್ಯಾಮ್ ನಾನು. ಥ್ಯಾಂಕ್ ಯು ಸೋ ಮಚ್. ಇದೇ ಜುಲೈ 26 ನಿಮ್ಮ ಸಿನಿಮಾ ಬರ್ತಿದೆ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ರೋಹಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.